ಕೆಲಸ ಇಲ್ಲನ ಪುಟ್ಟಕ್ಕನ ಏನಾರ ಸುದ್ದಿ ಗೊತ್ತಾಗಂಗಿಲ್ಲ ಓಡೇ ಬಂದ್ಬಿಡ್ತಾಳಲ್ಲ. ಸ್ವಲ್ಪ ಏಕವಚನದಾಗ ಮಾತಾಡೋದು ಬಿಡು, ಏನ ಬಹುವಚನ ಯೂಸ್ ಮಾಡು. ಎಷ್ಟೇ ಆದರೂ ಒಂದು ಹ್ಯುಮ್ಯಾನಿಟಿ ಅನ್ನೋದು ಇರಲಿ. ಎಂತ ವೆನಿಟಿನ ಯಪ್ಪ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಪುಟ್ಟಕ್ಕನ ಬಂದ್ಬಿಡೋದನ್ನ ತೀರೆ. ಅದು ಅಲ್ಲದೆ ಈಗ ಮಾತನ್ಯಾಗ ಮಾತು ಅದೇನು ಅವ್ರ ಕಡೆ ಏನು ರೊಕ್ಕ ಕೊಟ್ಟು ಇಟ್ಟಿರ್ತಾರಲ್ಲ ಲಾಯರ್ಗಳು, ಅವ್ರ ಪರಾನೇ ವಾದ ಮಾಡ್ತಿರ್ತಾರಲ್ಲ, ಹಂಗೆ ಏನು ನೀ ಇವತ್ತು ಮಾತಾಡಿದ್ದೆಲ್ಲ ಅವ್ರ ಪರಾನೇ. ಅವ್ರು ಮಾತಾಡಿದ್ದು ಸರಿ ಇತ್ತಾನೆ ಏನವ? ನನ್ನ ತಮ್ಮಗ ನನ್ನ ಬಗ್ಗೆ ಚಡ ಹೇಳಾಕತ್ತೀಯನ? ಇಲ್ರಿ ಅತ್ತಿಗೆಮ್ಮ, ಅವ್ರು ಮಾತಾಡಿದ್ದು ಹೇಳಾತಿದ್ದೆ. ಏನಪ್ಪ ಶ್ರೀಕಾಂತ, ನಾ ಬರೋದೇನಾರ ಬೇಜಾರಾಕೈತೇನಪ್ಪ ನಿನಗೆ? ಇಲ್ಲಕ್ಕ, ಯಾಕೆ ಬೇಜಾರಾಗ್ಬೇಕು? ಅಲ್ಲ, ನನಗೆ ಇರೋದರ ಯಾರದಿರಿ ಅಕ್ಕ? ನನ್ನ ಸ್ವಂತ ಅಕ್ಕ ನೀ ಬರೋದು ನನಗೆ ಯಾಕಕ್ಕ ಬೇಜಾರಾಕೈತಿ? ಏನಪ್ಪ ನೀ ಅಂತೀ, ನೀನು ಹೆಂಡ್ತಿ ನೋಡಿದ್ರೆ ಒಂಥರನ ಮಾಡ್ತಾಳ. ಹಂಗೇನಿಲ್ರಿ ಅತ್ತಿಗೆಮ್ಮ, ಬರ್ರಿ ಕುಂದ್ರ ಬರ್ರಿ. ಊಟ ಆತ್ ನೋಡಕ್ಕ. ಊಟ ಆಗಿ ಮತ್ತು ಒಂದು ಹಾರ್ಟಿನ ಗುಳಿಗೆ ಕೊಟ್ರಲ್ಲ ಡಾಕ್ಟ್ರ್, ತೊಗೊಳೋದಿತ್ತ ತೊಗೊಂಡೆ. ಟೈಮ್ ಸರಿ ಕರೆಕ್ಟಾಗಿ ತೊಗೊಂಬಿಡಪ್ಪ. ಏನು ಮತ್ತು ಅದ್ರ ಬಗ್ಗೆ ಅದನ್ನು ಮತ್ತೆ ಕೆಲಸದ ಒತ್ತಡದಾಗ ಅವನ್ನ ಮರ್ಯಾಕೆ ಹೋಗ್ಬಾರ್ದು. ಏನು ಮನುಷ್ಯ ಏನು ದುಡಿಯೋದ ಆರಾಮಿರಾಕಂತೇಳಿ ಮತ್ತು ಬರೀ ದುಡ್ಕೊಂತ ಕುಂತ್ರ ಇವನ್ನೆಲ್ಲ ಬಿಟ್ಟು. ನಾನು ಮಾತ್ರ ಪಾರ್ವತಿ ಮರಿಯಲ್ಲಕ್ಕ. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಏನು ಕೊಡ್ಬೇಕು, ಏನು ಮಾಡ್ಬೇಕು ಪ್ರತಿಯೊಂದು ತಿಳ್ಕೊಂಬಿಟ್ಟಿರ್ತಾಳಕ್ಕೆ. ಹ್ಞೂನಪ್ಪ, ನನಗೆ ಅದೇ ಸಮಾಧಾನ. ಚಲೋ ನೋಡ್ಕೊಂತಾಳ. ಆ ವಿಚಾರದಾಗ ನಾ ಎರಡನೇದು ಮಾತಾಡಲ್ ಬಿಡು, ಚಲೋ ನೋಡ್ಕೊಂತಾಳ. ಈಗ ಈ ಅಶ್ವಿನಿದೇ ಏನಾಯ್ತು ಅಂತ ಈಗ ಎದ್ದ ಹೋಗ್ಬಿಟ್ರಲ್ಲ ಅವ್ರು. ಹೋಗ್ಲಿ ಬಿಡಕ್ಕ, ಏನು ಮಾಡಕ್ಕೈತೆ? ಒಲ್ಲೆ ಅಂತಾಳ, ಬಿಟ್ಬಿಡದಪ್ಪ ಅಷ್ಟಕ್ಕಷ್ಟೇ. ಹೌದಿಲ್ಲ, ಒಲ್ಲೆ ಅನ್ನೋರಿಗೆ ಏನು ಬಲವಂತ ಮಾಡಿ ಮದುವೆ ಮಾಡಕ್ಕತ್ತ? ಇಲ್ಲ ಬಲವಂತ ಏನು ಮಾಡಕ್ಕೆ ಹೋಗ್ಬೇಡ, ಹೋಗ್ಲಿ ಬಿಡು. ಆದರೂ ಈ ಹುಡುಗಿ ಒಂಚೂರು ಅವಸರಲ್ಲೇ ತೀರ್ಮಾನ ತಗೊಂತಾನ ಅಂತ. ಹೌದಿಲ್ಲ, ಚಲೋ ಸಂಬಂಧ ಇತ್ತು, ಚಲೋ ಹುಡುಗ ಹೇಳಿ ಮಾಡಿಸ್ದಂಗಿತ್ತು. ಸ್ವಲ್ಪ ಯಾಕೆ ಗಡಿಬಿಡಿ ಆತನ, ಅವಸರ ಆತನ ಅಂತ. ಗಡಿಬಿಡಿ ಅವಸರ ಅನ್ನಿಸ್ತು, ಆದ್ರೆ ಏನು ಮಾಡ್ಬೇಕಕ್ಕ? ಹೋಗ್ಲಿ ಬಿಡು. ಆಕೆಗೆ ಇಷ್ಟ ಇಲ್ಲ ಅಂದಮೇಲೆ ನಾನಾರು ಬಲವಂತ ಮಾಡಕ್ಕತ್ತೇನ? ಒಂದು ಕ್ಷಣಕ್ಕೆ ನನಗೂ ಯಾಕೋ ನನ್ನ ಮಗಳು ಈಗಿರ್ತಾನ ತೀರ್ಮಾನ ತೊಗೊಂಡಿದ್ದು ಒಂಥರ ಚಲೋನೇ ಅನ್ನಿಸ್ತು. ಆಕೆ ಡಿಸೈಡ್ ಮಾಡ್ಯಾಳ ಆ ಮನೆ ಒಳಗೆ ನಂಗೆ ಅದು ಅಂತ ನಾದ್ನಿ ಕೈಯಾಗ ನಂಗೆ ಇರಕ್ಕೆ ಇಷ್ಟ ಇಲ್ಲ, ಯಾಕೆ ಹೋಗಿ ಸಫರ್ ಮಾಡಬೇಕು ಅಂತೇಳಿ. ಅದು ಯಾಕೋ ನಂಗೂ ಚಲೋನ ಅನ್ನಿಸ್ತಕ್ಕ. ಹೋಗ್ಲಿ ಬಿಡು, ಇರಲಿ. ಹೋಗ್ಲಿ ಬಿಡಪ್ಪ. ಅಂದಂಗೆ ಆ ಎಂಗೇಜ್ಮೆಂಟಿಗೆ ಏನು ಸ್ವಲ್ಪ ರೊಕ್ಕ ಖರ್ಚು ಮಾಡಿದ್ರ ಅವರು? ಅಷ್ಟು ರೊಕ್ಕ ಖರ್ಚು ಮಾಡ್ಯಾರ, ಅದರ ಒಂದು ಅರ್ಧ ಭಾಗನಾರ ಹೊಳ್ಳಿ ಕೊಡ್ತೀಯನ ಅವ್ರಿಗೆ? ಏನು ಸುಮ್ಮನೆ ಆಗ್ಬಿಡೋದ? ಅಲ್ಲ, ಅವರು ಅಕಸ್ಮಾತ್ ಹೆಂಗೆ ಕೇಳೋದು ಅಂತ ಏನಾರ ಅನ್ಗಿನ್ಕೊಂಡಾರ ಅಂತ. ಹೆಂಗಿದ್ರು ನೀನು ಅವ ನಿನ್ನ ದೋಸ್ತು ಈ ಮದುವೆದು ಏನಾರ ಯಾಕಾಗಲಿ ನಮ್ಮಿಬ್ಬರು ದೋಸ್ತಿ ಹಿಂಗೆ ಇರ್ತೈತಿ ಅಂತ ಮಾತಾಡ್ಕೊಂಡಿರಿ. ಹೌದಿಲ್ಲ? ಅಂದ್ಮ್ಯಾಗ ರೊಕ್ಕದ್ದು ನೋಡು, ಏನು ಸ್ವಲ್ಪ ರೊಕ್ಕ ಖರ್ಚಾಗಿಲ್ಲ. ಅದು ಎಂಥದ್ದು ಡೈಮಂಡ್ ಉಂಗುರ ಬೇರೆ ಕೊಟ್ಟಾರ. ಆ ಉಂಗುರಕ್ಕೆ ಎಷ್ಟು ಲಕ್ಷ ಐತೆ ಗೊತ್ತಿಲ್ಲ. ಆಮ್ಯಾಗ ಅದೇನೋ ಡ್ರೆಸ್ ಏನು ಕಡಿಮೆ ರೊಕ್ಕದ. ಆಮ್ಯಾಗ ಅಲ್ಲಿ ಎಂಗೇಜ್ಮೆಂಟಿಗೆ ಬಂದ ಮಂದಿಗೆ ಊಟ ಉಪಚಾರ, ಆ ಡೆಕೋರೇಷನ್ನು, ಹಾಲು, ಏನಿಲ್ಲ ಅಂದರೂ ಕಮ್ಸೆ ಕಮ್ಮಿ ಅಂದರೂ ಒಂದು 10 ಲಕ್ಷ ರೂಪಾಯಿ ಮ್ಯಾಗಾರ ಕೈ ಬಿಟ್ಟಿರ್ತೈತಿ. ಹೌದಿಲ್ಲ? ಮತ್ತು ಅದನ್ನೆಲ್ಲ ಏನು ಹಂಗೆ ಇಟ್ಕೊಳ್ಳೋದ ನೋಡು. ಹೌದಕ್ಕ, ನೀನು ಹೇಳೋದು ಸರಿನೇ. ನಾಳೆ ನಾನು ಇದ್ರ ಬಗ್ಗೆ ಅವನ ಹತ್ರ ಮಾತಾಡಿ ಇದು ಮಾಡ್ತೀನಿ. ರೀ, ಮಾತಾಡಕ್ಕೆ ಏನೈತಿ? ಅನ್ನ ಆತಿದ್ಲ ಅಶ್ವಿನಿ, ಈ ಉಂಗ್ರ ನನಗೇನು ಬೇಡವಾ, ಇದನ್ನ ಅಪ್ಪಾಜಿ ಕೈಯಾಗ ಕೊಡ್ತೀನಿ, ಅಪ್ಪಾಜಿಗೆ ಹೇಳು ಅದನ್ನ ಅವರಿಗೆ ತಲುಪ್ಸಕ್ಕ ಅಂತ ನಾತಿದ್ಲ. ಓ ಹೌದಾ? ನನ್ನ ಮಗಳು ಶಾಣೆ ನೋಡಿ ಈ ವಿಚಾರದಾಗ. ಅವರೇ ಬೇಡ ಅಂದಮೇಲೆ ಅವ್ರ ವಸ್ತು ಯಾಕೆ ಬೇಕು ಅಂತೇಳಿ ಆಲ್ರೆಡಿ ಕೊಡಕ್ಕೆ ರೆಡಿ ಆಗಿ ನೋಡಕ್ಕ. ಹ್ಞೂನಪ್ಪ. ಅಪ್ಪ, ಇದು ಏನೋ ಹೇಳ್ಬೇಕಂತಿದ್ದೆ. ಒಂದೆರಡು ಫೈಲ್ ಇಟ್ಟಿದ್ನಲ್ಲಪ್ಪ, ಅದಕ್ಕೆ ಸೈ ಮಾಡಿ ಇಟ್ಟಿದ್ರಿ. ಬೆಳಗ್ಗೆ ನಾನು ಸ್ವಲ್ಪ ದೌಡ್ ಹೋಗ್ಬೇಕು ಆಫೀಸ್ಗೆ. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಮ್ಯಾನೇಜರಿಗೆ ಕೊಡ್ಬೇಕು ನೀನು. ಅದನ್ನು ನೀನು ತಲೆ ಮ್ಯಾಗ ಹಾಕೊಂಡು ನೀನು ಓಡಾಡಕತ್ರ ಹೆಂಗ? ಇದೇ ಕೆಲ್ಸದೊಳಗೆ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು. ಆಯ್ತು, ನಿಧಾನವಾಗಿ ಕಲಿಯುವಂತಿ. ಇದನ್ನೆಲ್ಲ ನೋಡ್ಕೊ. ಏನ ಮ್ಯಾನೇಜರ್ಗೆ ಹೇಳು, ಅವ್ರು ಮಾಡ್ತಾರ. ಸರಿಯಪ್ಪ. ಅಪ್ಪ ಏನಂದ್ರೆ ಈಗ ಪಾರ್ವತಿಗೆ 4 ತಿಂಗಳು ಮುಗಿತೈತಿ. ಇನ್ನೊಂದು 10 ದಿನಕ್ಕೆ ಕರ್ಸ್ಕೊಳ್ಳೋಣ ಅಂತ ಬೇಜಾರಾಗ್ತೈತಿ. ಮನಿ ಒಳಗೆ ಇರಾಕಾಗೋಲ್ತು. ಅಯ್ಯ, ಲೆಕ್ಕದಂತ ನೋಡಿದ್ರ 6-7 ತಿಂಗಳು ಬರಬಾರ್ದು ಬಾಣ್ತಾರ ಗೊತ್ತನ? ನೀ ಅಲ್ಲ 4 ತಿಂಗಳಿಗೆ ಕರ್ಸ್ತೇನಂತಿ, ಹಂಗೆಲ್ಲ ಕರ್ಸಬಾರ್ದ. ಏ ಅತ್ತಿ, ಮನಿಗೆ ಬರ್ತಿದ್ದಂಗ ಮನಿ ಒಳಗೆ ರೂಮ್ನೇ ಬಣ ಅಂತತಿ. ಏನಾರ ಮಾತಾಡ್ಕೊಂತಾರ ಇರ್ತಿದ್ಲು, ಒಂಥರ ಬೇಜಾರಾಕತ್ತತಿ. ಏನಪ್ಪ, ಊಟತ್ಲನ ಆಕಿನ ಬಂದಾಳ ನಂಗೆ ಮಾಡ್ತೀರಿ ನೀವು ಅತ್ತಾಗ. ಆಯ್ತು ತೋರಪ್ಪ, ಕರ್ಸ್ಕೊಳ್ಳೋದಾದ್ರೆ ಕರ್ಸ್ಕೋರಿ, ಯಾರು ಬೇಡ ಅಂತಾರೆ ನಿಮಗೆ. ನೋಡು, ನಾಳೆ ಏನಾರ ಹೆಚ್ಚು ಕಮ್ಮಿ ಆದಿತ್ತು. ಆಮೇಲೆ ಇನ್ನೊಂದು ಅಕ್ಕಿ ಪಾರ್ವತಿ ಆಪರೇಷನ್ ಮಾಡಿಸ್ಕೊಂತೀನಿ ಅಂತ ಅದಳ. ಆಪರೇಷನ್ನ? ಅಲ್ಲ, ಈಗೊಂದು 3 ಆಗ್ಯಾವು, ಇನ್ನೊಂದು ಸೂಲ ಬಿಡ್ತಾಳನ ಅಂತ. ಬ್ಯಾಡ್ ಬಿಡವ, ಆಪರೇಷನ್ ಮಾಡಿಸ್ಕೊಂತೀನಿ ಅಂತ ಅದಳ. ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು? ಆಕಿಗೆ ಸಾಕಾಗೈತೆ ಅಂತ. ಈಗ ಏನೋ ಆಪರೇಷನ್ ಮಾಡ್ತಾರಂತಲ್ಲ, ಅದಕ್ಕೆ ಈ ಟೈಮ್ನಾಗ ಅದು ರೆಸ್ಟ್ ಆಗ್ಬಿಡ್ತೈತಿ ಅಂತ ಅದಳ. ನಿಮ್ಮಿಬ್ರಿಗೆ ಸಾಕನ್ಸಿದ್ರ ಸಾಕನ, ನಮಗ್ ಸಾಕನ್ಸ್ಬೇಕಲ್ಲ. ಇಲ್ಲಡ, ನಮ್ಮ ತಮ್ಮ ಈಡಾಗಿ ಕುಂತು ತಿಂದ್ರು ಕರಲಾರ್ದ ಟಾಸ್ತಿ ಮಾಡಿಟ್ಟಾನ. ಏನ ಹೌದನ್ನಂಗ? 3 ಅಂತ 3 ಬಟ್ಟಿ ಬೇಡ. ನಿಮ್ಮವ್ವ ಅಂತೂ 3 ಹಡದಾಕಿನೂ ಹಂಗ ಮಾಡಿದ್ಲು. ಇನ್ನೊಂದು 2 ಆಗ್ಲಿ ಸುಮ್ಕಿರು.
ಮನೆ ತುಂಬ ಗಳಗಳ ಅಂತೇಳಿ ತುಂಬಿದ ಕುಟುಂಬ ಚಂದ ಅನಿಸ್ತತಿ. ಒಂದು 4-5 ಮಕ್ಳು ಮನೆ ತುಂಬ ಅಡ್ಯಾಡಕತ್ರ, ಅಣ್ಣ ತಂಗಿ ಅಕ್ಕ ತಮ್ಮ ಅಂತೇಳಿ 3 ಹಡದ್ ಬಿಟ್ರಂತ ಈಗ ಸಾಕು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾರಂತ. ಮಕ್ಕಳು 5 ವರ್ಷದ ಆಗು ಮಟನು ಖಾತ್ರಿ ಇರಂಗಿಲ್ಲ. 5-6 ವರ್ಷ, ಒಂದು 10 ವರ್ಷದ ಆದ್ಮೇಲೆ ಮಕ್ಳು ಕೈಗೆ ಬಂದಾವು ಅಂತ ಗೊತ್ತಾಗೋದು, ಅವಾಗ ಆಪರೇಷನ್ ಅಂತ ಯೋಚನೆ ಮಾಡ್ತಾರ. ಏ ಬಿಡತ್ತಿ, ಆಕಿ ಒಲ್ಲ ಅಂತಾಳ ನಿಂದೊಂದ ತಗ. ಅದು ಅಲ್ದ ಈಗ ಹಂಗಾರೆ ಹೆಂಡತಿನ ಕರೆಸ್ತೇನೆ ಅನ್ನಕತ್ತಿ ನೀನು. ಮತ್ತೆ ಆಪರೇಷನ್ ಮಾಡಿಸಿದ್ರ ಹೆಂಡತಿನ ಕರ್ಸ್ಕೊಂಡು ಇಲ್ಲಿ ಏನ್ ಮಾಡ್ತಿ? ತಣ್ಣ ಕುಂದ್ರ ಅಲ್ಲಿ ತಾಯಿ ಮನ್ಯಾಗ ಆದ್ರ ಆರೈಕೆ ಅಕ್ಕವು ಗೊತ್ತನ. ಆಪರೇಷನ್ ಅಂದ್ರೆ ಏನು ಹಗ್ರ ಬಗ್ರ ಅಂತ ತಿಳ್ಕೊಂಡ್ಬಿಟ್ಟಿಯ ನೀನು? ಆಪರೇಷನ್ ಅಂದ್ರ ಮನುಷ್ಯಾಗ ಎಳ್ಳಾಕ ಕುಂದ್ರಾಕು ತ್ರಾಸ ಆಕಿರ್ತತಿ. ಇಲ್ಲಿ ಬಂದು ಯಾರು ಜನ್ಮ ತಿನ್ಬೇಕಂತ ಮಾಡಿ ನೀನು? ನಿಮ್ಮವ್ವ ನಿಮ್ಮ ಅಪ್ಪನ್ನು ನೋಡ್ಕೋಬೇಕು, ಜೊತೆಗೆ ನಿನ್ನ ಹೆಂಡತಿನೂ ನೋಡ್ಕೊಳಕ್ ಆಗಿಡ್ಬೇಕನ. ಮಕ್ಕಳು ನೋಡಿದ್ರೆ ಚೀ ಪಿ ಅಂತ ಅಳ್ತಿರ್ತಾವ, ಅವನ್ನೂ ನೋಡ್ಕೋಬೇಕು. ನಿಮ್ಮ ತಂಗಿನ ಇತ್ತಿತ್ತಾಗ ಹಾಕಿದ ಕೆಲಸ ಕಾಯ್ಕೆ ಹೋಗಕ್ಕೆ ಅನು ಗಂಡನ ಮನ್ಯಾಗ ಅದಾಳ. ನಾನ ಒಂದು ದಿನ ಇಲ್ಲೇ ದಿನ ಹತ್ತಾಗ ಅಲ್ಲ ಇದ್ರು ನನ್ನ ಕೈಲಿ ನೋಡ್ಕೊಳಕ್ ಅಷ್ಟ ಆಗಲ್ಲ ಬಿಡು. ವಯಸ್ಸೇನು ಕೂಡ ಬರ್ತತನ. ನೀನು ಕರ್ಸ್ಕೊಂಡು ಇಲ್ಲಿ ಯಾರ್ದಾರ ಜನ್ಮ ತಿನ್ಬೇಡ. ಬರೀ 6 ತಿಂಗಳು ಇದ್ದು ಬರಲಿ, ಸುಮ್ಮನಿರು. ಹಂಗ ಗೊತ್ತಾಗಲ್ಲಪ್ಪ ನಿಂಗೆ. ಆಪರೇಷನ್ ಬೇಕಾದ್ರೆ ಮಾಡಿಸ್ತೇನೆ ಅಂದೆಲ್ಲ, ಅದನ್ನ ಮಾಡಿಸೋದಿದ್ದು ಬಿಟ್ಟಿದ್ದು ನಿನಗ ವಿಚಾರ ಮಾಡಿಸು. ಆದ್ರೆ ನಾ ಹೇಳ್ತೇನಲ್ಲ, ಆಪರೇಷನ್ ಆದ್ರೆ ಮಾತ್ರ ಈಗ ಕರ್ಕೊಂಬರ್ಬೇಡ. ಒಂದೇನ್ ಮಾಡ್ಸಕ್ ಹೋಗ್ಬೇಡ ಆಪರೇಷನ್. ಅಪ್ಪ ಬಾರವಾ, ಬಾ ಕುಂದ್ರ ಬಾ. ಯಾಕವ್ವ ಏನಾಯ್ತು? ಮುಖ ಯಾಕೆ ಸಪ್ಪಗ್ ಮಾಡಿ? ಅಪ್ಪ ಅವ್ವ, ನಾನು ನಿಮ್ಮೆಲ್ಲರಿಗೂ ತಲೆ ತಗ್ಸಂಗ್ ಮಾಡ್ಬಿಟ್ಟೆ ಅಲ್ಲ. ಅಯ್ಯೋ ನನ್ನ ಮಗಳೇ, ಅದಕ್ಕೆ ಯಾಕವ ತಲೆ ತಗ್ಸಂಗಾತಂತಿ? ಎಲ್ಲರಿಗೂ ಉತ್ತರ ಕೊಡ್ಬೇಕಲ್ಲಪ್ಪ. ನಿಮ್ಮ ಮರ್ಯಾದೆ ಹೋಗೋಂಗ್ ನಡ್ಕೊಂಡ್ಬಿಟ್ನೆ ನಾನು. ನೋಡ್ವಾ, ಜನ ಇವತ್ತು ಆಡ್ಕೊಳ್ಳೋರು ನಮ್ಮ ಮರ್ಯಾದೆ ಹೋದಿದ್ದು ನಾವೆಲ್ಲ ಮತ್ತದ ಮುಂದೆ ಗಳಿಸ್ಕೋಬಹುದು. ಆದ್ರೆ ನೀನೇ ದುಡುಕ್ ನಿರ್ಧಾರ ತಗೊಳ್ಳಾರ್ದ ನಿನಗೆ ಅನ್ಸಿದ ನಿರ್ಧಾರ ತಗೊಂಡಿಯಲ್ಲ, ಅದೇ ಮುಖ್ಯ. ಮಾತಾಡೋರೇನು ಇವತ್ತು ಮಾತಾಡ್ತಾರ, ನಾಳೆ ಸುಮ್ಮನಕ್ಕಾರ. ಇವತ್ತು ನಮ್ಮ ಮನೆ ವಿಷಯ ಮಾತಾಡ್ತಿರ್ತಾರ, ನಾಳೆ ಇನ್ನೊಂದ್ ಕಡೆ ಏನಾರ ಆದಾಗ ಅವ್ರ ಮನೆ ವಿಷಯ ಮಾತಾಡ್ತಾರ. ಹೌದಿಲ್ಲ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನಮಗ್ ಬೇಕಾದಂಗೆ ನಾವು ಬದುಕ್ಬೇಕು. ನಂಗೆ ಯಾವ ಬೇಜಾರು ಇಲ್ಲ. ಯಾರು ಏನೇ ಕೇಳಿ ಉತ್ತರ ನಾನು ಹೇಳ್ತೀನಿ. ಅದ್ರಾಗ ಏನೈತಿ? ಮದುವೆಯಾಗಿ ಡೈವರ್ಸ್ ತಗೋತಿರ್ತಾರ, ಒಂದು ಎಂಗೇಜ್ಮೆಂಟ್ ಆಗಿದ್ದನ್ನ ಬೇಡ ಅಂತ ಹೇಳಿದ್ದಕ್ಕೆ ನಾನು ಅಷ್ಟೇನು ತಲೆ ಬಿಸಿ ಮಾಡ್ಕೊಂಡಿಲ್ಲಪ್ಪ. ನಿಂಗೆ ಬೇಡ ಅನ್ಸೈತಿ ಬಿಟ್ಟಿ ಅಷ್ಟೇ. ಆದ್ರೆ ಇನ್ ಮುಂದೆ ಯಾವುದೇ ನಿರ್ಧಾರ ತಗೊಂಡ್ರು ಯೋಚನೆ ಮಾಡಿ ತಗೋ ಮಗಳೇ. ಏನ ಈಗ ಆಯ್ತು, ನಿನ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿ ಒಬ್ಬೇಕೇ ಇರೋ. ನೀನು ಯಾವತ್ತು ಮದುವೆ ಮಾಡ್ಕೋಬೇಕು ಅನಿಸ್ತತಿ ಅವತ್ತು ಹೇಳು. ಒಂದು ಒಳ್ಳೆ ಹುಡುಗನ ಹುಡುಕ್ತೀನಿ ಆತಾ. ಅಪ್ಪ ಆಯ್ತು, ನೀವು ಹೆಂಗೆ ಹೇಳ್ತೀರಾ ಹಂಗೆ ಆಗಲಿ. ಈಗ ಸದ್ಯಕ್ಕಂತೂ ನಂಗೆ ಮದ್ವೆ ಬೇಡಪ್ಪ. 1-2 ವರ್ಷ ನಾನು ಯಾವ ಮದ್ವೆನೂ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಒಬ್ಬಾಕಿ ಆರಾಮಾಗಿರ್ಬೇಕಂತದೇನೆ. ಆಯ್ತು, ಹಂಗೆ ಮಾಡ. ಆಮೇಲಪ್ಪ, ಅವ್ರು ಖರ್ಚು ಮಾಡಿದ ದುಡ್ಡು ಅವ್ರಿಗೆ ಕೊಟ್ಬಿಡಪ್ಪ. ಬೇಡ, ಆ ದುಡ್ಡು ಉಂಗ್ರ ಯಾವುದು ಇಟ್ಕೋಬೇಡ. ನಮ್ಮಿಂದ ಅವರೇ ಇನ್ನೂ ಅದಾರ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡೋದು ಬೇಡ. ಅವ್ರದ್ದು ಏನು ಬೇಡ, ನಮಗೆ ಕೊಟ್ಬಿಡಪ್ಪ. ಆಯ್ತಮ್ಮ, ಹಂಗೆ ಮಾಡ. ಅಪ್ಪ, ನಾನು ನನ್ನ ಶಾಪ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕಂತ ಆಸೆ ಇಟ್ಕೊಂಡೀನಿ. ಒಂದಷ್ಟು ಜನ ಕೆಲಸಗಾರನ ತೊಗೊಂಡು ಬಟ್ಟೆ ಸ್ಟಿಚ್ ಮಾಡೋದು, ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂತ ಮಾಡೀನಿ. ಆಮೇಲೆ ಇನ್ನಷ್ಟು ಒಳ್ಳೆ ರೀತಿ ಒಳಗೆ ಇದನ್ನು ಮಾಡ್ಬೇಕಂತ ಮಾಡೀನಿ. ನನಗೊಂದ್ಸಲ ಇದಕ್ಕಪ್ಪ ಸೂರತ್ಗೆ ಹೋಗ್ಬರ್ಬೇಕನ್ನೋ ಆಸೆ ಐತಿ. ಅಲ್ಲಿಗೂ ಹೋಗ್ಬರ್ಬೇಕಂತ ತೀರ್ಮಾನ ಮಾಡೀನಪ್ಪ. ಅಣ್ಣ, ನನ್ನ ಜೊತೆ ಬರ್ತೀಯಾ? ಆಗ್ಲಿ, ಹೋಗಿ ಬರೋಣಂತ. ನಿನ್ನ ಬಿಸ್ನೆಸ್ ಸಲುವಾಗಿ ಏನು ಬೇಕಾದರೂ ಹೇಳೋ, ಹೆಲ್ಪ್ ನಾ ಮಾಡ್ತೇನಂತ. ಸರಿ ಅಣ್ಣ, ಥ್ಯಾಂಕ್ ಯು. ಎಲ್ಲ ಮತ್ತು ಗುಡ್ ಗೋಯಿಂಗ್. ಓಕೆ, ಏನ ಒಳ್ಳೆ ರೀತಿ ಒಳಗೆ ಮುಂದುವರಿ, ಒಳ್ಳೇದಾಕೈತಿ. ಅಪ್ಪ, ಮನಸ್ಸು ಎಷ್ಟು ಹಗರಾತ್ ಗೊತ್ತಾ? ಯಾಕೋ ನಿನ್ನಿಂದ ವಿಚಾರ ಮಾಡತ್ತಿದ್ದೆ. ಬೆಳಗ್ಗೆಯಿಂದ ಇನ್ನೂ ಜೋರಾಗಿತ್ತು. ಎಲ್ಲಿ ನಿಮ್ಗೆ ಭಾಳ ಮನ್ಸಿಗೆ ನೋವು ಕೊಟ್ಟನೇನ ಅಂತ ಮಾಡಿದ್ದೆ ನಾನು. ಇಲ್ಲ ತಗೋರ, ಹೋಲತ್ತಾಗ ನಾವು ಪಾರ್ವಾಡ ಆಗ್ಬೇಕತಿ. ಮಾನ ಮರ್ಯಾದೆ ಅಂತ ಹಂಚ್ಕೊಂತ ಕುಂತಷ್ಟು ನಮ್ಮ ಮಕ್ಕಳ ಜೀವನ ಹಾಳಾಕೈತಿ ಅಂದಮೇಲೆ ನಾವು ಅಲ್ಲಿಂದ ಪಾರ್ವಾಡ ಆಗ್ಬೇಕತಿ. ಆಕೆ ನೋಡು, ಮಗಳದ ತಪ್ಪಿಟ್ಕೊಂಡು ಹೆಂಗೆ ಮಗಳ ಬಾಲ ಬಡದ್ಲು ಅಂದಮೇಲೆ ನಾನು ಯಾಕೆ ನಿನ್ನ ಬಿಟ್ಕೊಟ್ಟು ಮಾತಾಡ್ಬೇಕು? ನೀ ಮಾಡಿದ್ದು ಬರಬರಿನೇ ಐತಿ. ಅಷ್ಟೇ. ಹೆಣ್ಮಗಳಿಗೆ ಏನು ಬಂತಂತದಕ್ಕೆ ಫೋನ್ ಹಚ್ಚಿ ಹಂಗೆ ಹೇಳು ಕೆಲಸ ಏನಿದ್ದಿತ್ತು ನೋಡೋದ್ರದ್ದು. ನೋಡುವ ಲಕ್ಷ್ಮಿ, ಇಷ್ಟು ದಿನ ನೀನು ಆ ಹುಡುಗ ನಿನ್ನ ಜೋಡಿ ಫೋನ್ನೇ ಮಾತಾಡ್ತಿದ್ನಲ್ಲ, ನಾನು ನೀ ಕೇಳಿದಾಗೆಲ್ಲ ಇಲ್ಬೇ ಮನ್ಯಾಗ ಮಾತಾಡ್ತಾರ, ಆಮೇಲೆ ಮನ್ಯಾಗ ಹೇಳ್ತಾರ ಅಂತಿದ್ದೆಪ್ಪ. ಹಾಗಾಗಿ ನಾನು ಸುಮ್ಮನಿದ್ದೆ. ಯಾಕೆ ಇದು ಸರಿ ಅನಿಸ್ವಲ್ತವ ನನಗೆ. ನಾ ಒಂದೇದು ಅವಾಗ ನಿನ್ನ ಮಾತಾಡಕ್ಕೆ ಬಿಟ್ಟಿದ್ದೆ ತಪ್ಪು. ಏನು ಈಗ ಹೆಣ್ಮಗಳು ಸಾವಿತ್ರವ ಅಷ್ಟೆಲ್ಲ ಹಾಕಿ ಅವನ ಮುಂದೆ ಅವ್ನ ಮುಂದೆ ಹೇಳಾಳ ಅಂದಮೇಲೆ ಇನ್ನವ್ರು ಒಪ್ಕೊಂತಾರ ಅನ್ನೋದು ಸುಳ್ಳು. ನೀ ಅವನ ಜೋಡಿ ಫೋನ್ನೇ ಮಾತಾಡ. ಏನು ಅವಾಗ ಇಲ್ಲಿ ಬಂದು ನೋಡಿ ಹೋಗಿದ್ರೆ ಅನ್ನೋ ಒಂದು ಇದಕ್ಕೆ ನಾನು ಸುಮ್ಮನಿದ್ದೆ. ನಂಗೆ ಯಾಕೆ ಈಗ ಸರಿ ಕಾಣುವಲ್ತು. ಅವಾಗ ಬಿಟ್ಟಿದ್ದು ತಪ್ಪಾಯ್ತು. ನಾನು ಮಾತಾಡ್ಬೇಡ, ಫೋನ್ಯಾಗ ಮಾತಾಡಕ್ಕೆ ಹೋಗ್ಬೇಡ. ಏನು ಆ ಹುಡುಗ ಬೆಟ್ಟಾಗಕ್ಕೆ ಹೋಗ್ಬೇಡ. ಅಲ್ಲವಾ, ಅವ್ರ ತಾಯಿಗೆ ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಅಂದಾರ. ನಿನಗೆ ಆ ಹುಡುಗ ಇಷ್ಟಾನ? ನಿನಗೆ ಆ ಹುಡುಗನ್ನ ಬಿಟ್ಟಿರೋಕ್ಕಾಗೋದಿಲ್ಲ, ಅವನ್ನ ಮದುವೆ ಮಾಡ್ಕೋಬೇಕಂತ ಐತಂತಿಲ್ಲಾಗ? ವಾ, ಹಿಂಗೆ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕಿ? ಸುಮ್ಮನಿರವ ಆತಾಗ. ಈಗ ಆತ ಮಾತಾಡ್ಬೇಡ ಅಂದಿಯಲ್ಲ, ಆಯ್ತು ತಗೋ, ನಾನು ಹೇಳ್ತೇನಂತ ತಿಳಿಸಿ ಮಾತಾಡ್ಬೇಡ ಅಂತೇಳಿ ಆತಾ. ಆ ಹುಡುಗ ಅವ್ನು ಕರ್ಕೊಂಬರ್ತಾನೆ ಬಿಡ್ತಾನೆ, ಅದು ಆಮೇಲೆ ವಿಚಾರ. ಅದು ನೀ ಹಿಂಗೆಲ್ಲ ಅಂದ್ರಕಿ ಒಂಥರ ಮುಜುಗರಾಗಲ್ಲ. ನಾವ ಸುಮ್ಮನಿರ. ನಾ ಹಂಗೆ ಹೇಳಾಕತ್ತಿಲ್ಲ ಪಾರ್ವತಿ, ಸುಮ್ಮನೆ ನಗ್ಪಾಟ್ಲಿಕ್ಕೆ ಈಡಾಗಬೇಡ್ರಿ ಅಂತಷ್ಟೇ. ಏನು
ಹಿಂಗೆ ಮಾತಾಡೋದು ನಾಳೆ ಅದು ಹೆಂಗೆ ನಿನ್ನ ಮಗಳನ್ನ ಹಿಂಗೆ ಮಾತಾಡಕ್ಕೆ ಬಿಟ್ಟಿ ಅಂತೇಳಿ ಅವ್ರು ಅಂದ್ರಿಗಿಂದ್ರೆ ಒಂಥರ ಸರಿ ಅನ್ಸಂಗಿಲ್ಲ ನೋಡು. ಅದಕ್ಕೆ ಹೇಳಿದೆ ನಾನು ನಿಂಗೆ. ಏನಿದೆ ಹುಡುಗಿ ಫೋನ್ನ ಮಾತಾಡಿ ನನ್ನ ಮಗನ ಮಳ್ಳ ಮಾಡಿದ್ಲಂತ ಆಕೆ ಏನಾರು ಅಂದ್ಬಿಟ್ರೆ ತಡ್ಕೊಳಕ್ಕೆ ಆಗಂಗಿಲ್ವ. ಅದಕ್ಕೆ ಈಗ ಬಲವಂತಕ್ಕೆ ಅಕಸ್ಮಾತ್ ಅವ್ರವ್ನ ಒಪ್ಪಿಸಿಲ್ ಕರ್ಕೊಂಬಂದ್ರು ನಾಳೆಗೆ ಹೋಗಿ ನಲ್ಲಿ ಖುಷಿಯಾಗಿರ್ತಾಳಂತ ಮಡಿಯ. ಬೇಡ, ಈಗ ನೀನು ಅರವಿಂದನ ಇಷ್ಟಪಟ್ಟು ಅರವಿಂದ್ ನಿನ್ನ ಇಷ್ಟಪಟ್ಟ, ಅರವಿಂದ್ ಅವ್ರವ್ವ ಅಪ್ಪಗೆ ಹೇಳಿದ ಬಂಗಾರದಂಥ ಸಂಬಂಧ ಅಷ್ಟು ಆರಾಮಾಗದಿ. ಹಂಗೆ ಇಲ್ಲಿ ಆಗಲಿ ಅಂತ ನಾ ಅಂತೇನೆ. ಇಲ್ಲ ಆಗಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅದನ್ನು. ಅದಕ್ಕೆ ಹೇಳಿದೆ. ಆಗ್ಲವ ನಿನ್ನ ಕಾಳಜಿ ನಮ್ಗೆ ಅರ್ಥ ಆಕತಿ. ಆಯ್ತು ತಗೋ, ನಾಕಿ ಹೇಳ್ತೇನಂತ. ಹಾಂ ಆಯ್ತವ. ಲಕ್ಷ್ಮಿ, ಅವು ಹೇಳಿದ್ದೆ ಬೇಜಾರು ಮಾಡ್ಕೋಬೇಡ. ಆಕಿಗೆ ಅವ್ಗೇನು ಎಲ್ಲಿ ನನ್ನ ಮಗಳಿಗೆ ಯಾರು ಏನಾರು ಒಂದು ಹೆಸರು ಅಂತಾರ ಅಂತೇಳಿ ಆಕಿಗೆ ಬೇಜಾರು ಹೆದರಿಕೆ ಅಂತಾರ. ನೀನು ಅವಂಗೆ ಸ್ಟ್ರಿಕ್ಟಾಗಿ ಹೇಳ್ಬಿಡು. ಒಂದು ನಿಮ್ಮ ಮನ್ಯಾಗ ಮದ್ವೆಗೆ ಒಪ್ಕೊಂತಾರ ಅಂದ್ರೆ ನನ್ನ ಜೋಡಿ ಮಾತಾಡ್ರಿ, ಇಲ್ಲ ಅಂದ್ರೆ ನನ್ನ ಜೋಡಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮುಂದುವರೆಯೋದು ಬೇಡ. ಮತ್ತು ಎಲ್ಲರೂ ವಿರೋಧ ಹಾಕ್ಕೊಂಡ ನೀವು ನನ್ನ ಮದುವೆ ಮಾಡ್ಕೊಂಡು ಆ ಮನೆಗೆ ಕರ್ಕೊಂಡು ಹೋದ್ರೆ ನೆಮ್ಮದಿನೂ ಇರೋದಿಲ್ಲ. ಯಾಕಂದ್ರೆ ಒಪ್ಕೋಬೇಕು, ನಮ್ಮ ಮನ್ಯಾಗಂತೂ ಹುಡುಗನ ಮನ್ಯಾಗ ಒಪ್ಲೇಬೇಕಂದಾರ ಅಂತ ಹೇಳ್ಬಿಡು. ಎಲ್ಲ ಎರಡು ಮನೆ ಕೂಡಿ ಚಂದಾಗಿ ಮದುವೆ ಮಾಡ್ಬೇಕು ಅಂತ ಹೇಳು. ಆಯ್ತಕ್ಕ, ಹೇಳ್ತೀನಿ. ಅನ್ನಂಗೆ ಪಾರ್ವತಿ, ಅರವಿಂದನಿಗೆ ಏನೋ ಹೇಳಕತ್ತಿದ್ದಲ್ಲ, ಏನವ ಮತ್ ನಿಂದು? ಅದು ಆಪರೇಷನ್ ಮಾಡಿಸ್ಕೊಂತೀನಿ ಸಾಕು ಅಂತ ಹೇಳತ್ತಿದ್ದೆ. ಇವಾಗ ಮಾಡ್ತಾರ ಆಪರೇಷನ್. ಅದಕ್ಕೆ ಆಪರೇಷನ್ ಮಾಡಿಸ್ಕೊಂತೀಯ? ಇಲ್ಲಡ, ನಿನ್ನ ಒಂದು 2-3 ತಡಿ. ಈ ಸಲ ಆಗೈತಿಲ್ಲಿಗ, ಇನ್ನೊಂದು ಸಲ ಬಿಡು. ಸುಮ್ಮನೆ ಹಂಗೆ ಮಾಡಕ್ ಹೋಗ್ಬೇಡ. ಏನಂತ? ಅಮೆರಿಕಕ್ಕೆ ಹೋಗ್ತಾಳಂತ? ಆಪರೇಷನ್ ಮಾಡಿಸ್ಕೊತಾಳಂತ? ಆಪರೇಷನ್? ಇಲ್ಲಡ, ಆಪರೇಷನ್ ಬೇಡ. ಏನ ನಾವೆಲ್ಲ 10, 12, 15 ಹಡಿತಿದ್ದ ಕಾಲ. ಏನ ನನ್ನ ದುರ್ದೈವ, ನನಗೆ 2 ಆದ್ವು, ನಿನಗರ 3 ಆಗ್ಯಾವು. ಇನ್ನೂ ಒಂದ್ಸಲ ಬಿಡು, ಹೇಳಕ್ಕಾಗಲ್ಲ. ಇನ್ನೊಂದು 3 ಆದ್ವು, ಅವಳಿ ಜವಳಿ ತಿರುವಳಿ ಅಂತಂದ್ರೆ ಮಾವಾಗ ಆಪರೇಷನ್ ಮಾಡಿಸಿ. ಈಗ ಮಾಡ್ಸಕೋಬೇಡ. ಏನಾರ ಹೇಳೋ, ನಂಗಂತೂ ಸಾಕಾಗೈತಿ. ನಾ ಆಪರೇಷನ್ ಮಾಡ್ಸದೆ. ಯಾವ ಸುಮ್ಮನಿರವ ನೀನು. 3 ಮಕ್ಳು ಅಂದ್ರೆ ಏನು ಕಡಿಮೆ ಅಂತ ಮಾಡಿಯಾ? ಸುಮ್ಮನಿರವ ನೀನು. ನನ್ನ ಆಪರೇಷನ್ ಮಾಡ್ಸೋದಂದ್ಮೇಲೆ ಮುಗೀತಷ್ಟೇ. ನಾ ಏನು ಮಾತಾಡಕ್ ಹೋಗಲ್ಲ. ಏನಾರ ಮಾಡ್ಕೊ, ನಿಂಗೆ ಯಾರು ಹೇಳ್ತಾರ?